ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ದಿವ್ಯಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀರಿ. ಇವತ್ತು ಶನಿವಾರ, ಮನೆಯೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ. ಡೈಲಿ ಒಂದೊಂದು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ, ಅದು ಏನೊಂದು ಥರ ಸಮಾಧಾನ ಆಗಲ್ಲ. ಇವತ್ತು ಶನಿವಾರ ಅಲ್ವಾ, ಎಲ್ಲನೂ ತೆಗಿತಾ ಇದ್ದೀನಿ. ಪಾತ್ರೆಗಳನ್ನೆಲ್ಲ ಮೇಲ್ಗಡೆ ಇದ್ದವನ್ನೆಲ್ಲ ತೆಗ್ದಾಗ ಇಟ್ಬಿಡ್ತೀನಿ, ಮೇಲ್ಗಡೆಗೆ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಈಗ ಈ ಗ್ರೋಸರಿಗಳೇನಿದೆ ನಾನು ಯೂಸ್ ಮಾಡ್ತಿರೋ ಅದನ್ನೆಲ್ಲ ಒಂದೊಂದು ಪ್ಯಾಕೆಟ್ ಹಾಕಿಡ್ತಾ ಇದ್ದೀನಿ. ಸಾಮಾನು ಕೂಡ ತರಿಸಿದೆ. ಅದು ಸಾಮಾನು ಏನೇನು ಕಟ್ಟಿದಾರೆ ಅದ್ರೊಳಗಡೆ ಆದರೆ ಅದ್ರೊಳಗೆ ಹಾಕ್ತಿದ್ದೀನಿ. ಇಲ್ಲಾಂದ್ರೆ ಈ ಥರ ಸಣ್ಣ ಪುಟ್ಟ ಇಂಥದ್ದು ತಂದಿದ್ದೀವಲ್ಲ ಅದಕ್ಕೆಲ್ಲ ತರಿಸಿ ಚಿಕ್ಕ ಚಿಕ್ಕ ಪೌಚ್ ಆದರೆ ಕ್ಲೀನಾಗಿ ಕೂತ್ಕೊಳ್ತೀವಿ, ಓಪನ್ ಆಗಲ್ಲ. ಸೊ ಈ ಥರ ಹಾಕಿಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಫುಲ್ ಕ್ಲೀನಿಂಗ್ ಇವತ್ತು. ಮನೆ ರಗ್ಗಳು, ಬಟ್ಟೆಗಳು, ಧೂಳು ಹೊಡಿಯೋದು, ಕಸ ಗುಡಿಸೋದು, ಪಾತ್ರೆಗಳು ತೊಳೆಯೋದು ಇವೇ ಆಗಿರುತ್ತೆ. ಸೊ ನೋಡೋಣ ಇವತ್ತಿನ ಬ್ಲಾಗ್ನ ಎಷ್ಟಾಗುತ್ತೆ ಅಷ್ಟು ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬೆಳಿಗ್ಗೆ ನಾಷ್ಟ ಕೂಡ ಆಗಿದೆ, ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ಇದು ಹಾಟ್ ಬಾಕ್ಸಿಗೆ ಹಾಕಿದ್ದೀನಿ. ಇನ್ನೂ ನಾಷ್ಟ ಕೂಡ ಮಾಡಿಲ್ಲ. ಎಲ್ಲ ಎತ್ತಿಟ್ಬಿಟ್ಟು ಒಂದ್ಸಲಿ ಆಮೇಲೆ ಕುತ್ಕೊಂಡು ಊಟ ಮಾಡೋಣ ಅಂತ ಈಗ ಸಾಮಾನುಗಳನ್ನ ತುಂಬ್ತಾ ಇದ್ದೀನಿ. ಅಮ್ಮ ನಾಷ್ಟ ಎಲ್ಲ ಕಟ್ಕೊಂಡು ಹೋಗಿದ್ದಾರೆ ಕೆಲಸಕ್ಕೆ. ಅಪ್ಪ ಅಮ್ಮ ಇಬ್ಬರು ಹೋದ್ರು. ನಾವಿನ್ನೂ ನಾಷ್ಟ ಮಾಡಿಲ್ಲ. ಬೆಳ್ಳಿ ಚಿರು ಎಲ್ಲ ಎದ್ದಿದ್ದಾರೆ, ಆಟ ಆಡ್ತಾ ಇದ್ದಾರೆ ಅಂತಂದ್ರೆ ಇದೆ ನಾವು ಮಾಡೋ ಕೆಲಸಗಳಿಗೆ ಸ್ವಲ್ಪ ಆಡಿಸ್ತಾ ಇದ್ದಾರೆ. ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಸ್ವಲ್ಪ ಕೀತ್ಲೆ ಮಾಡ್ತಾರೆ. ಈ ತರ ಆಗ್ತದೆ. ನೀರು ಲೋಟಗಳೆಲ್ಲ ತಗೊಂಡೋಗಿ ಹಾಕ್ಬಿಡ್ತೀನಿ. ಚಾಕ್ಲೇಟು ನಾಷ್ಟ ಆದ್ಮೇಲೆ ತಿನ್ಬೇಕು. ಓಕೆ, ಇಲ್ಲಿ ನಾನು ಮೇಲೆಲ್ಲ ತೋರಿಸ್ಬಿಟ್ಟಿದ್ದೀನಿ. ಮೇಲ್ಗಡೆ ಎಲ್ಲ ಅದೊಂದು ಖಾರ ಪುಡಿ ಬಾಕ್ಸ್ ಬಿಟ್ರೆ ಇನ್ನೇನು ಇಲ್ಲ, ಎಲ್ಲ ತೆಗೆದ್ಬಿಟ್ಟಿದ್ದೀನಿ. ಇಲ್ಲಿ ಚೆಂಡು ಮತ್ತೆ ಇಲ್ಲೊಂದೆರಡು ಪಾತ್ರೆ ಬಿಟ್ಟಿದ್ದೀನಿ ಸ್ವಲ್ಪ, ಅವೆರಡು ತಗೋಬೇಕು. ನಮ್ಮ ಚಿನ್ನಿ ಸೋಫಾ ಕವರ್ಸ್ನೆಲ್ಲ ತೆಗ್ದಾಕ್ತಾ ಇದ್ದಾಳೆ. ಹಾಸಿಗೆ ಮೇಲ್ಗಡೆದು ಸೋಫಾ ಕವರ್ಸ್ ಲೈಟ್ ಕಾಣ್ತಾ ಇಲ್ಲ, ತೋರಿಸ್ತೀನಿ. ಬಾಗಿಲು ತೆಗಿಬೇಕು. ಬಾಗಿಲು ತೆಗೆದ್ರೆ ನನ್ನ ಬೆಳ್ಳಿ ಈಚೆ ಓಡೋಂಟೈತೆ. ಸೋಫಾ ಕವರ್ಸ್ನೆಲ್ಲ ತೆಗಿತಾ ಇದ್ದಾಳೆ. ಈ ಥರ ಎರಡು ಇರುತ್ತಲ್ಲ, ಜಿಪ್ ಇರೋದು ಮತ್ತು ಅದ್ರ ಮೇಲ್ಗಡೆ ಹಾಕಿರೋದು, ಎರಡು ಥರನೂ ತೆಗಿತಾ ಇದ್ದಾರೆ. ಹಾಸಿಗೆ ಮೇಲದು ಕೂಡ ರೂಮಲ್ಲಿ ತೆಗ್ದಾಕ್ತಾ ಇದ್ದಾಳೆ. ಈಗ ಪಟ 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 ಅಂತ ಕೆಲಸಗಳು ಮುಗಿಸ್ಕೋಬೇಡ. ಇಲ್ಲಿ ನಮ್ಮ ಬೆಳ್ಳಿ ನಿಂತಿದ್ದಾನೆ. ಇಲ್ಲಿ ತೀಟೆ ಮಾಡಕ್ಕೆ ನಿಂತಿದ್ದಾನೆ. ಅಲ್ಲಪ್ಪ, ಅಮ್ಮಗೆ ಹೆಲ್ಪ್ ಮಾಡ್ತೆ ಬೆಳ್ಳಿ? ಅಣ್ಣ ಮಾಡ್ತಾ ಇದ್ಯಾ? ಅನ್ನೋದು ಎಲ್ಲ ಐತೆ, ಮೇಲೈತಾ? ಓಕೆ, ಸೊ ವಿಡಿಯೋನ ಹಾಗೆ ಶೂಟ್ ಮಾಡೋಕೆ ಟ್ರೈ ಮಾಡ್ತೀನಿ. ನಾನು ಮಾತಾಡ್ತಾ ಮಾಡಿದ್ರೆ ಕೆಲಸನೇ ಆಗೋದಿಲ್ಲ, ನನಗೆ ಉಳ್ಕೊಬಿಡುತ್ತೆ ಕೆಲಸ. ಏನ್ ಮಾಡ್ತೀಯಾ? ಹೆಲ್ಪ್ ಮಾಡ್ತೀಯಾ? ಗುಡ್ ಬಾಯ್. ನನ್ನ ಚಿರು ಹೆಲ್ಪ್ ಮಾಡ್ತಾನಂತೆ. ಆಲ್ರೆಡಿ ಮೇಲ್ಗಡೆ ಪಾತ್ರೆಗಳನ್ನೆಲ್ಲ ತಗೊಂಡೋಗಿ ಇಡೋದಕ್ಕೆ ಹೆಲ್ಪ್ ಮಾಡ್ದ. ಮೇಲ್ಗಡೆ ಇಟ್ಟು ಬಂದಿದ್ವಿ, ತೊಳೆಯೋದಕ್ಕಾಗಲ್ಲ ಸಿಂಕಲ್ಲಿ ಎಲ್ಲ ಪಾತ್ರೆಗಳನ್ನು ಸುಕ್ಕಾಗಿರೋದ್ರಿಂದ ಮೇಲ್ಗಡೆ. ಈಗ ಅಡುಗೆ ಮನೇಲಿ ಏನು ಇಟ್ಕೊಂಡಿದ್ವಿ ಅದೆಲ್ಲ ಯೂಸ್ ಮಾಡ್ತಿದ್ವಲ್ಲ, ಸೊ ಅದಕ್ಕೋಸ್ಕರ ಎಲ್ಲ ತಗೊಂಡೋಗಿಟ್ಟಿದ್ವಿ. ತೊಳ್ಕೊಳ್ಳೋಣ ಅಂದ್ಬಿಟ್ಟು ಮೇಲ್ಗಡೆ ಮಾತ್ರ ತೆಗಿದ್ದೀನಿ. ಮತ್ತೆ ತಟ್ಟೆ ಸ್ಟ್ಯಾಂಡಲ್ಲಿರೋ ತೆಗಿದ್ದೀನಿ. ತಟ್ಟೆಗಳು ಮಾತ್ರ ಮಡಿಕೊಂಡಿದ್ದೀನಿ, ನಾಷ್ಟ ಮಾಡ್ಬೇಕಲ್ಲ ಅದಕ್ಕೋಸ್ಕರ. ಮತ್ತೆ ಈ ಕೆಳಗಡೆ ಎಲ್ಲ ಈಗ ಸಾಮಾನುಗಳನ್ನೆಲ್ಲ ಎತ್ತೈತಿ ಚೀಲಗಳಿಗೆ, ಕವರ್ಗಳಿಗೆ, ಅಂದ್ರೆ ಇದ್ರಲ್ಲಿ ಬಾಕ್ಸ್ಲಿ ಎಕ್ಸ್ಟ್ರಾ ಸಾಮಾನು ಇದೆಯಲ್ಲ ಅದೆಲ್ಲ ಚೀಲಕ್ಕೆ ಹಾಕ್ತೀನಿ. ಆಮೇಲೆ ಇನ್ನು ಕೂಡ ಪ್ಯಾಕೆಟ್ಗಳೆಲ್ಲ ಕಟ್ ಇಟ್ಕೊತಾ ಇದ್ರೆ ಇನ್ನು ಎಲ್ಲ ಒಂದು ಚೀಲಕ್ಕೆ ತುಂಬಿ ಇಟ್ಬಿಡ್ತೀನಿ. ಇಲ್ಲಾಂದ್ರೆ ಅದಕ್ಕೊಂದು ಬಟ್ಲು ತಪ್ಪಿ ಅನ್ಕೊಂಡು ಬಾಕ್ಸ್ ಅನ್ಕೊಂಡು ಅಲ್ಲೇ ಆಗಿರುತ್ತೆ, ಮತ್ತೆ ಕ್ಲೀನ್ ಮಾಡೋಕ್ಕಾಗಲ್ಲ. ಒಂದೇ ಸಲ ಎಲ್ಲ ತಗೊಂಡೋಗಿ ಮೇಲ್ ಹಾಕೊಂಡು ನೋಡ್ತೀವಿ. ಒಂದೇ ಸಲ ಎಲ್ಲ ಮೇಲ್ ತಗೊಂಡೋಗಿ ಹಾಕೊಂಡು ಅದಾದ್ಮೇಲೆ ನಾಷ್ಟ ಮಾಡ್ಕೊಡ್ತೀವಿ ಫಸ್ಟ್. ಅದಾದ್ಮೇಲೆ ಕಸ ಗುಡಿಸಿ, ನೆಲ ಒರೆಸಿ, ಧೂಳು ಹೊಡೆದಿ, ಕಸ ಗುಡಿಸಿ, ನೆಲ ಒರೆಸಿ ಒಂದೊಂದೇ ರಗ್ ಹಾಕ್ತಾ ಇದೀನಿ. ಈಗ ಫಸ್ಟ್ ಒಂದು ರಗ್ ಹಾಕಿದೀನಿ, ರಗ್ ಹಾಕ್ತೀವಿ. ಇನ್ನು 3 ರಗ್ ಹಾಕ್ಬೇಕು. ಇನ್ನು 2 ರಗ್. ಇನ್ನು ಇವೆಲ್ಲ ಸೋಫಾ ಕವರ್ ಎಲ್ಲ ಸೇರಿಸಿ ಇನ್ನೊಂದು ರೌಂಡ್ ಆಗುತ್ತೆ. ಇವತ್ತು 4 ರೌಂಡ್. ಬಟ್ಟೆಗಳೇನಿಲ್ಲ, ಜಾಸ್ತಿ ಇಲ್ಲ. ಅಮ್ಮ ಒಗ್ಗಟ್ಟು ಮಕ್ಕಳಿಟ್ಕೊಂಡು ಒಂದೇ ದಿನ ಎಲ್ಲ ಕೆಲಸ ಮುಗಿಸ್ತೀನಿ ಅನ್ನೋದು ತುಂಬಾ ಕಷ್ಟವಾದ ವಿಚಾರನೇ ಅಂತ ಹೇಳ್ಬೋದು. ಇಬ್ಬರು ಮಕ್ಕಳಿಟ್ಕೊಂಡು ನಾನು ಮಾಡೋದಕ್ಕಾಗಲ್ಲ ಅಂತಲೇ ಅಂದ್ಕೊಂಡೆ. ನಮ್ಮ ಚಿನ್ನಿ ಕೂಡ ಇದ್ಲಲ್ಲ, ಸೊ ಹಾಗೆ ಹೆಲ್ಪ್ ಮಾಡ್ತಾಳೆ. ಅವ್ರನ್ನ ನೋಡಿಕೊಂಡ್ರೆ ನನ್ನ ಕೆಲಸ ಮಾಡ್ಕೋಬೋದು. ಹಾಗಾಗಿ ಇವತ್ತೇ ಅಂದರೆ ಒಂದೊಂದು ಕೆಲಸ ಮಾಡ್ತಾ ಹೋದರೆ ಅದೇನೋ ಮನಸ್ಸಿಗೆ ಸಮಾಧಾನ ಆಗಲ್ಲ. ಫುಲ್ಲು ಮನೆ ಕ್ಲೀನ್ ಆಯಿತು ಅಂತ ಅನಿಸಲ್ಲ,
ಫೀಲ್ ಆಗಲ್ಲ. ಹಾಗಾಗಿ ನಾನು ಒಂದೇ ದಿವಸ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡೆ. ಫಸ್ಟ್ ಮಾತ್ರ ಒಂದು ರೂಮ್ ಮಾತ್ರ ಅವತ್ತು ಕ್ಲೀನ್ ಮಾಡಿದ್ನಲ್ಲ, ನನಗೆ ಹಂಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಯಾಕೋ ಇಷ್ಟ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಫುಲ್ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸಣ್ಣ ಪುಟ್ಟ ಡಬ್ಬಿಲಿರೋದೆಲ್ಲ ಚಿಕ್ಕ ಚಿಕ್ಕ ಪೌಚ್ಗಳಿತ್ತು ನಮ್ಮ ಮನೇಲಿ. ಸೊ ಆ ಪೌಚ್ಗಳಿಗೆಲ್ಲ ಹಾಕಿಟ್ಟೆ. ಅದರ ಫ್ಲೇವರ್ ಆಗಿರ್ಬೋದು ಮತ್ತು ಚಿಲ್ಲದು ಏನೂ ಆಗೋಲ್ಲ. ಸೊ ಕ್ಲೀನಾಗಿರುತ್ತೆ. ಹಾಗಾಗಿ ಅದಕ್ಕೆ ಹಾಕಿಡ್ತಾಯಿದ್ದೀನಿ. ಈ ಥರ ಸಣ್ಣ ಸಣ್ಣ ಚಿಲ್ಲಿ ಪೌಡ್ರು ಈ ಥರದವೆಲ್ಲ ಸಣ್ಣ ಡಬ್ಬಿಗೆ ಹಾಕಿಟ್ಕೊಂಡಿದ್ನಲ್ಲ. ಸೊ ಅವು ಎಲ್ಲವಕ್ಕೂ ನಾನು ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ, ಇನ್ನೊಂದು ಸ್ವಲ್ಪ ಇತ್ತು. ಹಾಗಾಗಿ ಅದೇ ಪೌಚ್ಗಳಿಗೆ ಆಯಿತು. ನಮ್ಮ ಚಿರು ಮತ್ತು ಬೆಳ್ಳಿ ಕೂಡ ಆಟ ಆಡ್ತಿದ್ರು, ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿದ್ರು. ಹೆಸ್ರುಬೇಳೆ, ಕಡಲೆಬೇಳೆ ಅಂಥವೆಲ್ಲನೂ ನಾನು ಸಾಮಾನು ತರಿಸಿದ್ದೆ ಆಲ್ರೆಡಿ. ಚೀಲದಲ್ಲೇ ತಂದಿಟ್ಟಿದ್ವಲ್ಲ, ಅದೇ ಚೀಲಕ್ಕೆ ಒಂದಷ್ಟು ಕವರ್ಗಳಿದ್ದು ಅದನ್ನ ಹೆಸ್ರುಬೇಳೆ, ಕಡಲೆಬೇಳೆ ಆಗಿರ್ಬೋದು ಏನೇನೈತೆ ಅದನ್ನೆಲ್ಲ ಕಟ್ ಹಾಕ್ತೆ. ಇನ್ನು ಮಿಕ್ಕಿರೋ ಸಣ್ಣ ಪುಟ್ಟ ಐಟಮ್ಸ್ನೆಲ್ಲ ಪೌಚ್ಗೆ ಹಾಕಿಟ್ಟಿದ್ದೀನಿ. ನಾನು ಮೇಲ್ಗಡೆ ಇಳಿಸ್ಕೊಟ್ಟಂಥ ಪಾತ್ರೆಗಳು ಮತ್ತು ಕೆಳಗಡೆ ತೆಕ್ಕೊಟ್ಟಂಥ ಪಾತ್ರೆಗಳನ್ನೆಲ್ಲ ಏನು ಮಾಡ್ತಿದ್ರು, ನಮ್ಮ ಚಿರನು ತಗೊಂಡೋಗಿ ಮೇಲಿಡ್ತಾಯಿದ್ರು. ಕೆಳಗಡೆನೇ ತೊಳ್ಕೊತೀನಿ ಅಂತಂದರೆ ತುಂಬಾ ಹಿಂಸೆ ಆಗುತ್ತೆ. ಪಾತ್ರೆಗಳು ಎಲ್ಲಿಡೋದು, ಕಸ ಎಲ್ಲಿ ಗುಡಿಸೋದು, ನೆಲ ಎಲ್ಲಿ ಒರೆಸೋದು ಇದೇ ಆಗೋಗುತ್ತೆ. ಸೊ ಹಾಗಾಗಿ ಫಸ್ಟ್ ಎಲ್ಲ ಮೇಲೆ ಶಿಫ್ಟ್ ಮಾಡಿಬಿಟ್ರೆ ಅದಾದಮೇಲೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ನಮ್ಮ ಮನೆ ಮೇಲ್ಗಡೆನೇ ಮೋಲ್ಡ್ ಆಗಿರೋದ್ರಿಂದ ಅಷ್ಟೊಂದು ಕಷ್ಟ ಅನಿಸಲ್ಲ ಮೇಲೆ ಕೆಳಗೆ ಇಳಿಯೋದಕ್ಕೆ. ಹಾಗಾಗಿ ಎತ್ಕೊಂಡೋಗಿ ಇಟ್ಬಿಡಿ ಅಂತ ಹೇಳಿದೆ. ನಮ್ಮ ಚಿರುನು ನಮ್ಮ ಚಿನ್ನಿನೂ ಕೆಲಸ ಮಾಡ್ತಾಯಿದ್ರು. ನಮ್ಮ ಬೆಳ್ಳಿ ನೋಡ್ತಾ ಇರ್ಬೋದು, ನನ್ನ ಫೋನ್ ಇಟ್ಟಿರೋದು ನೋಡ್ಬಿಟ್ಟು ಮೇಕತ್ತಿ ಓಡ್ ಬಂದಿದ್ದಾನೆ ಫೋನ್ನ ಎಳೆಯೋದಕ್ಕೆ. ಅದಾದಮೇಲೆ ಯಾಕೋ ಗೊತ್ತಿಲ್ಲ ಇಳಿದ್ಬಿಟ್ಟ ಕೆಳಗಡೆ. ಅವರೆಲ್ಲ ಪಾತ್ರೆ ಎತ್ಕೊಂಡು ಹೋಗೋ ಇಂಟ್ರೆಸ್ಟಲ್ಲಿದ್ರಲ್ಲ, ಸೊ ಇವನಿಗೂ ಒಂಥರ ಇಂಟ್ರೆಸ್ಟ್ ಅದನ್ನ ಎತ್ಕೊಂಡು ಹೋಗಬೇಕು ಅಂತ ಬಂದು ನೋಡೋದಕ್ಕೆ ಬರ್ತಾಯಿದ್ದ. ಹಾಗಾಗಿ ಅವನು ಸದ್ಯ ಫೋನ್ ಎಳಿಲಿಲ್ಲ, ಫೋನ್ ಎಳೆದ್ಬಿಟ್ಟು ಬೀಳಿಸ್ಬಿಡ್ತಿದ್ದೆ, ಯಾಕೆಂದರೆ ನಾವು ಯಾರೂ ಇರಲಿಲ್ಲಲ್ಲ. ಹಾಗಾಗಿ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಫೋನ್ ಬಿದ್ದೋಗಿದ್ದರೆ. ಅದಾದಮೇಲೆ ಸಾಮಾನು ಚೀಲ ಅದನ್ನೆಲ್ಲ ಇದೇ ಚೀಲದಲ್ಲಿ ಸಾಮಾನುಗಳೆಲ್ಲ ತರಿಸಿದ್ದೆ ನಾನು. ಒಂದೇ ಸಲ ಫಿಲ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು. ಹಾಗಾಗಿ ಏನೇನು ಕವರ್ಗಳೆಲ್ಲ ಸಾಮಾನುಗಳೆಲ್ಲ ಕಟ್ಟಾಕಿದ್ದಲ್ಲ, ಸೊ ಎಲ್ಲ ಸಾಮಾನು ಅದರೊಳಗೆ ಹಾಕಿಟ್ಬಿಡ್ತಾಯಿದ್ದೀನಿ. ಇನ್ನೊಂದು ಬಾಕ್ಸು ಅಂತ ಇಟ್ಟರೆ ಆ ಬಾಕ್ಸ್ನ ತೊಳಿಬೇಕಾಗುತ್ತಲ್ವ, ಒಂದೇ ಸಲ A to Z ಕ್ಲೀನ್ ಆಗಿಬಿಡ್ಬೇಕು ಅಂತ ಅಂದ್ಬಿಟ್ಟು ಒಂದು ಪಾತ್ರೆನ ಬಿಟ್ಟಿರಲಿಲ್ಲ ನಾನು. ಅದೇ ಊಟ ಮಾಡೋದಕ್ಕೆ ತಟ್ಟೆಗಳು ಮಾತ್ರ ಇಟ್ಕೊಂಡಿದ್ದೆ ಅಷ್ಟೇ. ಇಲ್ಲಿ ಏಲಕ್ಕಿ, ಗಸಗಸೆ ಮತ್ತು ಸೋಂಬು, ಆಮೇಲೆ ಕಾಫಿ ಪುಡಿ, ಟೀ ಪುಡಿ ಎಲ್ಲನೂ ಚಿಕ್ಕ ಚಿಕ್ಕ ಪೌಚ್ಗಳಿಗೆ ಕ್ಲೀನಾಗಾಯಿತು. ಸೊ ಅದನ್ನೆಲ್ಲ ಹಾಕಿಟ್ಬಿಟ್ಟು ನಮ್ಮ ಚಿರು ಮತ್ತು ಬೆಳ್ಳಿ ಸ್ವಲ್ಪ ಹೊಟ್ಟೆ ಹಸ್ತಿದ್ದಕ್ಕೆ ಕ್ರ್ಯಾಂಕಿಯಾಗಿ ಆಡ್ತಾಯಿದ್ರ. ನಮ್ಮ ಚಿನ್ನಿಗೆ ಹಾಕ್ಕೊಟ್ಬಿಟ್ಟೆ, ಮೊದಲು ಅವರಿಬ್ಬರಿಗೆ ಕುತ್ಕೊಂಡು ಊಟ ಮಾಡಿಸ್ಬಿಡು ಅಂತ. ಅವಳು ಆಟ ಆಡ್ಕೊಂಡು ಊಟ ಮಾಡಿಸ್ತಾಯಿದ್ಲು, ಆರಾಮಾಗಿ ಕುತ್ಕೊಂಡು ಊಟ ಮಾಡಿದ್ರು. ದೇವ್ರ ದಯ ಒಂದೊಂದ್ಸಲಿ ಊಟನೇ ಮಾಡಲ್ಲ, ಒಡ್ಡಾಡಿಸ್ಬೇಕು, ಮೇಗೆ ಕರ್ಕೊಂಡು ಹೋಗ್ಬೇಕು, ಹಂಗೆ ಮಾಡಬೇಕು. ಸೊ ಇವತ್ತೇನೋ ಗೊತ್ತಿಲ್ಲ, ಸೋಫಾ ಮೇಲೆ ಕುತ್ಕೊಂಡು ನೀರು ಕುಡ್ಕೊಂಡು ಹಾಗೆ ಊಟ ಮಾಡಿಕೊಂಡ್ರು. ಇವಾಗ ಅಳ್ತಾ ಇದ್ದಾನೆ, ಬಟ್ ಅಲ್ಲೇ ಕುತ್ಕೊಂಡು ಊಟ ಮಾಡಿಸಿದ್ಲು. ಊಟ ಎಲ್ಲ ಅವ್ರು ಮಾಡಿಸಬೇಕಾದ್ರೆ ನಾನು ಫ್ರಿಜ್ ಮೇಲ್ಗಡೆ ಇಟ್ಟಿದ್ನಲ್ಲ ಫ್ರೂಟ್ಸ್ದು ಬೌಲು ಅದೆಲ್ಲನೂ ಅಂದರೆ ಅದರೊಳಗಡೆ ಏನೂ ಇರಲಿಲ್ಲ, ಸದ್ಯ ಎಲ್ಲ ಖಾಲಿಯಾಗಿತ್ತು. ಆಮೇಲೆ ಫ್ರಿಜ್ ಜೋಬಲ್ಲಿರೋ ಅಂಥ ಐಟಮ್ಸ್ನೆಲ್ಲ ಒಂದು ಕವರ್ಗೆ ಹಾಕಿಟ್ಟೆ. ವಾಷಿಂಗ್ ಮಿಷಿನ್ ಮೇಲೆ ಕೂಡ ಲಿಕ್ವಿಡು ಮತ್ತು ರಿಮೋಟು ಅವೆಲ್ಲ ಹಾಕಿದ್ನಲ್ಲ, ಅದನ್ನು ಕೂಡ ಎಲ್ಲ ಎತ್ತಿಟ್ಕೋತಾ ಇದ್ದೀನಿ. ಒಂದೇ ಸಲ ಅದೇನಿದೆ ಪ್ಲಾಸ್ಟಿಕ್ದು ಅದನ್ನು ತೊಳೆದಿಟ್ಬಿಡೋಣ ಅಂತ ಅಂದ್ಬಿಟ್ಟು ಸೋಫಾ ಕವರ್ಸ್ ಎಲ್ಲ ತೆಗೆದಿಲ್ಲ. ಒಂದು ಸೋಫಾ ಮೇಲೆ ಅಕ್ಕಿ ಮೂಟೆನೂ ಮತ್ತು ಸಾಮಾನು ಮೂಟೆ ಎಲ್ಲನೂ ಇಟ್ಬಿಟ್ಟೆ. ಮೇಲೆಲ್ಲ ಇಟ್ಟರೆ ಕ್ಲೀನಾಗಿ ಧೂಳು ಹೊಡ್ಕೊಂಡು ಕಸ ಗುಡಿಸ್ಕೊಂಡು ಬಂದುಬಿಡ್ಬೋದು. ಅದಾದಮೇಲೆ ಒರೆಸ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಅಲ್ಲಿಂದ ಬಂದವಳು ಅಡುಗೆ ಮನೆಯಲ್ಲಿ ಆ ಗಾಜು ಕಂಟೈನರ್ಸ್ ಏನೇನಿದೆ ಎಲ್ಲನೂ ತೆಗೆದಿಟ್ಟಿದ್ನಲ್ಲ ಒಂದು ಕಡೆ ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೀನಿ. ಯಾಕೆಂದರೆ ಮನೇಲಿ ಮಕ್ಕಳಿರೋದ್ರಿಂದ ಕೆಳಗಡೆನೇ ಇಟ್ಬಿಟ್ರೆ ಅಷ್ಟೇ ಕತೆ, ಎತ್ತಾಕ್ಬಿಡ್ತಾರೆ ಅಂತ ಭಯ. ಇದು ಆಲ್ರೆಡಿ ನಮ್ಮ ಚಿರು ಒಂದು ಚಿಕ್ಕದು ಹೊಡೆದಾಕ್ಬಿಟ್ಟಿದ್ದ. ಹಾಗಾಗಿ ಎಲ್ಲ ಮತ್ತೆ ಅದೆಲ್ಲೆಲ್ಲಿತ್ತು ಅದೇ ಒಂದು ಸೈಡಿಗೆ ಕ್ಲೀನಾಗಿ ಜೋಡಿಸ್ಕೊಬಿಡೋಣ, ಅದ್ರ ಮೇಲೆ ಏನಾರು ಕ್ಲೀನಾಗಿ ಹೊಚ್ಬಿಟ್ಟು ಅದಾದಮೇಲೆ ಕಸ ಗುಡಿಸಿ ನೆಲ ಒರೆಸ್ಕೊಂಡು ಆದಮೇಲೆ ತೊಳ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಜೋಡಿಸ್ತಾ ಇದ್ದೀನಿ. ಇನ್ನೊಂದು ತುಪ್ಪದ್ದು ಮಾತ್ರ ತೊಳೆಯೋದಕ್ಕಾಗಲಿಲ್ಲ. ತುಪ್ಪ ಎಲ್ಲ ಅದು ಎತ್ತಿ ಇನ್ನೊಂದಕ್ಕೆ ಹಾಕಿ ತೊಳೆಯೋಷ್ಟು ಆಗಲ್ಲ, ಸುಮ್ಮನೆ ವೇಸ್ಟ್ ಅಲ್ವಾ. ಸೊ ಮೇಲ್ಗಡೆ ಹಾಗೆ ತೊಳ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಅದು ಹಾಗೆ ಇಟ್ಟಿದ್ದೆ. ಮತ್ತು ಉಪ್ಪಿನಕಾಯ್ದು ಅದಾದಮೇಲೆ ಇನ್ನೊಂದು ಖಾರ ಪುಡಿ ಬಾಕ್ಸು, ಇಷ್ಟನ್ನು ಮಾತ್ರ ನಾನು ತೊಳೆಯೋದಕ್ಕಾಗಲಿಲ್ಲ. ಮೇಲ್ಗಡೆನೇ ಒರೆಸಿ ಸೋಪಿನ ನೀರನ್ನೇ ಹಾಕ್ಕೊಂಡು ಕ್ಲೀನಾಗಿ ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡು ಅದಾದಮೇಲೆ ತೇವದ ಬಟ್ಟೆಲಿ ಒರೆಸ್ಕೊಂಡು ಅದಾದಮೇಲೆ ಒಣಗಿರೋ ಬಟ್ಟೆಲಿ ಒರೆಸ್ಕೊಂಡೆ. ಅಷ್ಟನ್ನು ಮಾತ್ರ. ಇನ್ನೆಲ್ಲ ಬೌಲ್ಗಳನ್ನ ಆಗಿರ್ಬೋದು, ಗಾಜಿನ ಕಂಟೈನರ್ಸ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇವೇ ಗಾಜಿಂದು ಸ್ವಲ್ಪ ಕ್ಲೀನ್ ಮಾಡಬೇಕಾದ್ರೆ ಈ ಥರ ಮನೆ ಡೀಪ್ ಕ್ಲೀನ್ ಮಾಡ್ತೀನಿ ಅಂದಾಗ ಅವನ್ನೆಲ್ಲ
ಎಲ್ಲನೂ ಒಟ್ಟಿಗೆ ಎತ್ತಿಳಿಸಿ ತೊಳೆದು ಎತ್ತಿಡಬೇಕು ಅಂತಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೆ ತೊಳೆದು ಇಟ್ಟಾಗ ಶೈನಿಂಗ್ ಇರುತ್ತಲ್ಲ, ಸಖತ್ತಾಗಿ ಕಾಣಿಸುತ್ತೆ ಮಾತ್ರ. ಏನೋ ಒಂಥರ ಪಾಸಿಟಿವ್ ಎನರ್ಜಿನೇ ಅಂತ ಅನಿಸ್ಬಿಡುತ್ತೆ ನಮಗೇನೋ ಒಂಥರ. ಅದು ನೋಡ್ತಾ ಇದ್ರೇ ಇನ್ನೊಂಚೂರು ಅಡುಗೆ ಮನೆಯಲ್ಲಿ ಕೆಲಸ ಅಡುಗೆ ಮಾಡೋಣ ಅಂತ ಫೀಲ್ ಆಗುತ್ತೆ ನಿಜವಾಗ್ಲೂ. ಅದಲ್ಲದೆ ನಾನು ಆ ಲೈಟ್ ಕೂಡ ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ಡಾರ್ಕಾಗಿ ಕಾಣಿಸುತ್ತೆ ಅಡುಗೆ ಮನೆ, ಏನೋ ಒಂಥರ ಬ್ರೈಟ್ ಅನಿಸುತ್ತೆ. ಹಾಗಾಗಿ ಒಂಥರ ತಗೊಬಂದಿದ್ದು ಒಂಥರ ಖುಷಿ ಆಯಿತು ನನಗೆ. ಅದಾದಮೇಲೆ ಉಪ್ಪು ಹಾಕಿರೋದು ಮತ್ತು ಹುಣ್ಸೆಹಣ್ಣು ಹಾಕಿರೋದು ಎಲ್ಲ ಪ್ರತಿಯೊಂದು ಐಟಮ್ಗಳನ್ನೂ ಎಲ್ಲ ಕವರ್ಗೆ ಹಾಕಿಟ್ಬಿಟ್ಟಿದ್ದೆ ನಾನು. ಹಾಗಾಗಿ ರಗ್ಗಳನ್ನೂ ಹಾಕ್ತಾಯಿದ್ದೆ. 3 ದೊಡ್ಡ ಬೆಡ್ಶೀಟ್ಗಳಿತ್ತು. ನಾನೊಂದು ಉಜ್ಕೋತೀನಿ, ನಮ್ಮ ಅಮ್ಮ ಒಂದು, ಮತ್ತು ನನ್ನ ಹಸ್ಬೆಂಡು, ನಮ್ಮ ಚಿರು ಒಂದು, ಅವರಿಬ್ಬರು ಸೇರಿಸಿ ಒಂದು ಉಜ್ಕೋತಾರೆ. ಸೊ 3 ದೊಡ್ಡ ಬೆಡ್ಶೀಟ್ ಇತ್ತು. ನಮ್ಮ ಅಪ್ಪ ಒಂದು ಸಣ್ಣ ಬೆಡ್ಶೀಟ್ ಉಜ್ಕೋತಾರೆ ಅಷ್ಟೇ. ಅವ್ರಿಗೆಲ್ಲ ಅದಾಗೋದಿಲ್ಲ, ಶೆಕೆ ಸಿಕ್ಕಾಬಟ್ಟೆ ಅಂತ ಅಂದ್ಬಿಟ್ಟು ಅವರು ಸೋಫಾ ಮೇಲೆ ಮನಿಕೊಳ್ಳೋದ್ರಿಂದ ಸೋಫಾದು ಹೀಟ್ ಜಾಸ್ತಿ. ಹಾಗಾಗಿ ಅವರಿಗೆ ಬೆಡ್ಶೀಟ್ ಬೇಡವೇ ಬೇಡ ಅಂತ ಅಂದ್ಬಿಟ್ಟು ಒಂದು ಕಾಲ ಮೇಲೆ ಹಾಕೊಳ್ಳೋದಕ್ಕೆ ಮಾತ್ರ ತೊಗೊಂಡಿರ್ತಾರೆ. ಅಷ್ಟು ಬೆಡ್ಶೀಟ್ನೂ ಒಂದೊಂದೇ ಹಾಕ್ತಾಯಿದ್ದೆ. ಅದನ್ನು ತೊಗೊಂಡೋಗಿ ಒಣಗಾಕ್ತಾಯಿದ್ದೆ. ಈಗ ಒಂದು ಕೆಳಗಡೆ ಏನಿದೆ ಅಕ್ಕಿ ಬಾಕ್ಸು, ಹಸಿಟ್ಟು ಅದೆಲ್ಲ ಇತ್ತಲ್ಲ, ಸೊ ಅದನ್ನು ಕೂಡ ಒಂದೊಂದು ಕವರ್ಗೆ ಫಿಲ್ ಮಾಡಿ ಈ ಥರ ಬ್ಯಾಗ್ ಹಾಕಿ ಅದನ್ನು ಕೂಡ ಮೊದಲೇ ಇಟ್ಟಿದ್ನಲ್ಲ ಅಕ್ಕಿ ಮೂಟೆ, ಸಾಮಾನು ಮೂಟೆ ಅದ್ರ ಪಕ್ಕನೇ ಇಟ್ಬಿಟ್ಟೆ. ಎಲ್ಲ ಒಂದ್ರ ಮೇಲೆ ಇದ್ದರೆ ಕ್ಲೀನಾಗಿ ಎಲ್ಲ ರೆಡಿ ಆಗಿಬಿಡುತ್ತೆ ಅಂತ. ಒಂದು ರಗ್ ಎತ್ಕೊಂಡೋಗಿ ಹಾಕಿದ್ಮೇಲೆ ಇನ್ನೊಂದು ರಗ್ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಏನು ಮಾಡಬೇಕು ಅಂದರೆ ರಗ್ಗಳನ್ನ ಒಂದ್ಸಲ ಕೊಡುಕೋಬೇಕು, ಅಂದರೆ ಒದ್ರುಕೋಬೇಕು. ನಿಮ್ಮ ಡಸ್ಟ್ ಇರ್ಬೋದು ಮತ್ತು ಕೂದಲೆಲ್ಲ ಇರುತ್ತಲ್ವ, ಕೂದಲೆಲ್ಲ ಅಂಟ್ಕೊಂಡಿದ್ರೆ ಅದೆಲ್ಲ ರಿಮೂವ್ ಆಗುತ್ತೆ. ಅದಾದಮೇಲೆ ಬೆಡ್ಶೀಟ್ನ ಹಾಕ್ಬೋದು. ಇಲ್ಲ ಅಂತಂದರೆ ಎಲ್ಲ ಬಂದು ಆ ಡೋರ್ಗೆ ಕಚ್ಕೊಬಿಟ್ಟಿರುತ್ತೆ ಕೂದಲು. ನಾನು ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಆಗಿರೋದು ಕೇಳ್ತಾ ಇದ್ದೀನಿ. ಅದಾದಮೇಲೆ ನಾವು ಕುತ್ಕೊಂಡು ಊಟ ಮಾಡ್ಕೊಬಿಡೋಣ ಅಂತ ಹೊಟ್ಟೆ ಸಿಕ್ಕಾಬಟ್ಟೆ ಹಸಿತಿತ್ತು. ನೆನ್ನೆ ಕಬಾಬ್ ಮಾಡಿರೋದ್ರಿಂದ ನೆನ್ನೆದು ಒಂದು 2 ಕಬಾಬ್ನ ಎಲ್ಲರೂ ಹಾಕ್ಕೊಂಡು, ಅದಾದಮೇಲೆ ಸ್ವಲ್ಪ ಮಿಕ್ಸ್ಚರ್, ಬಿಸಿಬೇಳೆ ಭಾತ್ ಆಗಿರೋದ್ರಿಂದ ಮಿಕ್ಸ್ಚರ್ ಹಾಕ್ಕೊಂಡು ತಿಂತಾಯಿದ್ದೀನಿ. ಖಾರ ಬುಂದಿ ಇರಲಿಲ್ಲ, ಹಾಗಾಗಿ ಹಾಕ್ಕೊಂಡು ತಿಂದು ಈಗ ತಟ್ಟೆ ಸ್ಟ್ಯಾಂಡು ಇನ್ನೇನು ಊಟ ಎಲ್ಲ ಆದಮೇಲೆ ತಟ್ಟೆ ಸ್ಟ್ಯಾಂಡ್ ಫುಲ್ ಕ್ಲಿಯರ್ ಆಯಿತು. ತಟ್ಟೆಗಳು ಮಾತ್ರ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಚಿನ್ನಿಗೆ ತೊಗೊಂಡೋಗಿ ಇಟ್ಬಿಡು ಮೇಲೆ ಅಂತ ಅಂದೆ. ಅವಳು ತೊಗೊಂಡು ಹೋಗ್ತಾ ಇದ್ದಾಳೆ. ಮತ್ತು ತಟ್ಟೆ ಸ್ಟ್ಯಾಂಡಲ್ಲಿರೋವು ಮತ್ತು ಸ್ಟವ್ ಮೇಲಿದ್ದವು ಎಲ್ಲ ಸ್ಟವ್ ಅದೇ ಏನಂತಾರೆ ಅದು ಸ್ಟವ್ಗೆ ಇರ್ತಾರಲ್ಲ ಅವನ್ನೆಲ್ಲನೂ ಎತ್ತಾಕೋಬಿಟ್ಟಿದೆ. ಸೊ ಮಿಕ್ಕಿರೋ ಪಾತ್ರೆಗಳನ್ನೆಲ್ಲ ತೊಗೊಂಡೋಗಿ ಇಟ್ಬಿಡೋಣ ಅಂತ ನಾನು ಕೂಡ ತೊಗೊಂಡು ಹೋಗ್ತಾಯಿದ್ದೀನಿ ಬಾಕ್ಸಲ್ಲಿ. ಹಂಗಾಗಿ ಇಟ್ಕೊಂಡಿದ್ದೀನಿ. ಗಾಜೆ ನಾವೆಲ್ಲ ಮೇಲೆ ತೊಗೊಂಡೋಗೋಷ್ಟು ಪೇಷನ್ಸ್ ಇಲ್ಲ ಕುತ್ಕೊಂಡು ತೊಳ್ಕೊಬಿಡೋಣ ಅಂತ. ಎಲ್ಲ ಖಾಲಿಯಾಗಿರೋದಕ್ಕಿನ್ನೂ ಒಂಥರ ಸೌಂಡು, ಹೊಸ ಮನೆ ಬರುತ್ತಲ್ಲ ಆ ಥರ. ಈ ಮಿಕ್ಸಿ ಮತ್ತು ನಮ್ಮ ಅತ್ತೆ ತಂದಿರೋದು, ಇದು ನಮ್ಮ ಭದ್ರಾವತಿ ಅತ್ತಿ ನಮ್ಮ ಅಪ್ಪ ಅವರ ಅಕ್ಕ ತಂದಿದ್ದು ಕೊಬ್ಬರಿ ಎಣ್ಣೆ. ಇದು ಎಲ್ಲ ಖಾಲಿ. ಇದೊಂದು ಬಾಕ್ಸ್ ಮಾತ್ರ ಖಾರ ಪುಡಿ ಮಾಡಿಸಿದ್ವಲ್ಲ ಆ ಬಾಕ್ಸು. ಹಾಗಾಗಿ ತೊಳೆಯೋಕ್ಕೆ ಏನು ಆಗ್ತಾಯಿಲ್ಲ. ಹಂಗೆ ಒರೆಸ್ಕೊಳ್ಬಿಡೋಣ ಮೇಲ್ಗಡೆ ಸೋಪ್ನೆಲ್ಲ ಒಂದು ಸ್ವಲ್ಪ ಇದು ಮಾಡಿಬಿಟ್ಟು ಹಾಗೆ ಒರೆಸ್ಕೊಳ್ಳೋಣ ಅಂತ ಅದಿಟ್ಟಿದ್ದೀನಿ. ಇನ್ನು ಕೆಳಗಡೆ ನೋಡ್ತಾ ಇರ್ಬೋದು ಎಲ್ಲ ಗುಡಿಸ್ಕೊಂಡಿದ್ದೀನಿ, ಏನು ಕಸ ಇಲ್ಲ. ಇದು ಸಿಂಕ್ ಹತ್ರ ಎಲ್ಲ ಗುಡಿಸ್ಕೊಂಡಿದ್ದೀನಿ. ಇದಿಷ್ಟು ಈಗ ರೂಮ್ ಕಡೆಗೆ ಹೋಗ್ತೀನಿ. ಈ ಕಡೆ ರೂಮು ಕೂಡ ಗುಡಿಸ್ದೆ. ಈ ಕಡೆ ರೂಮು ಇನ್ನೇನು ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿದೆ. ಇವಾಗ ಕೆಳಗಡೆ ಏನಿಲ್ಲ, ಹಾಸಿಗೆ ಕೂಡ ಸ್ವಲ್ಪ ಈಚೆ ಒಣಗಲಿ ಅಂದ್ಬಿಟ್ಟು ಇದು ಈ ಕೆಳಗಡೆ ಇರುತ್ತೆ, ಸ್ವಲ್ಪ ಥಂಡಿ ಇರುತ್ತೆ, ಹಾಗಾಗಿ ಎತ್ತಾಕಿದ್ದೀನಿ. ಮಳೆ ಮೋಡ ಏನು ಅನ್ನಿಸ್ತಾ ಇಲ್ಲ, ಅಂದರೂ ಒಂದು ಸ್ವಲ್ಪ ಯಾಕೋ ಬಿಸಿಲು ಡೌನ್ ಆಯಿತು, ಭಯ. ಈಗ ಈ ಕಡೆ ರೂಮು ಹಾಲು ಗುಡ್ಸ್ಕೊಬಿಟ್ರೆ ನೆಲ ಒರೆಸ್ಕೊಳಕ್ಕೆ ಸರಿ ಹೋಗುತ್ತೆ. ಇದು 3ನೇ ರಗ್ಗ ಹಾಕಿದ್ದೀನಿ. ಇನ್ನು 21 ನಿಮಿಷ ಇದೆ, ಬೇಗ ಮಾಡ್ಕೊತೀನಿ. ಒಂದು ಕಡೆ ರೂಮಂತೂ ಫುಲ್ ಡೀಪ್ ಕ್ಲೀನ್ ಅವತ್ತು ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಹೆಲ್ಪ್ ಆಯಿತು ಇವತ್ತು ಅಡುಗೆ ಅಂದರೆ ಮನೆ ಕ್ಲೀನ್ ಮಾಡೋದಕ್ಕೆ. ಈ ಕಡೆ ರೂಮಂತೂ ಕ್ಲೀನ್ ಆಗಿರಲಿಲ್ಲ, ನೋಡ್ತಾ ಇರ್ಬೋದು ಸಿಕ್ಕಾಬಟ್ಟೆ ಧೂಳಿತ್ತು. ಕಿಟಕಿನೆಲ್ಲ ಕ್ಲೀನಾಗಿ ತೆಗೆದು ಅದಾದಮೇಲೆ ಕ್ಲೀನಾಗಿ ಗುಡಿಸ್ಕೊತಾ ಇದೆ. ಅದು ಕಿಟಕಿ ಸಿಕ್ಕಾಬಟ್ಟೆ ಅಂದರೆ ಈಗ ಕೋಲ್ಡ್ ಆಗಿರೋದ್ರಿಂದ ಕಚ್ಕೊಬಿಟ್ಟಿತ್ತು, ತೆಗೆಯೋದಕ್ಕೆ ಹಿಂಸೆ ಆಗ್ತಿತ್ತು. ಹೆಂಗೋ ತೆಗೆದು ಬೀರ್ನೆಲ್ಲ ಎಳ್ಕೊಂಡು ಅದಾದಮೇಲೆ ಧೂಳು ಕೂಡ ಗುಡಿಸ್ಕೊಂಡೆ. ಇಲ್ಲಿ ಹಾಗೆ ವಾಷಿಂಗ್ ಮಿಷಿನ್ ಆನ್ ಮಾಡಿರೋದು ಗೊತ್ತೇ ಇಲ್ಲ ನನಗೆ, ಮರ್ತ್ಕೊಬಿಟ್ಟಿದ್ದೀನಿ. ಅದು ಓಡ್ತಾ ಇದ್ದಂಗೆ ವಾಷಿಂಗ್ ಮಿಷಿನ್ ಕವರ್ ತೆಗೆದು ತೊಳೆದಾಕ್ಬಿಡೋಣ ಅಂತ ತೆಗಿಯೋಕೆ ಹೋದೆ. ಅದಾದಮೇಲೆ ಆನ್ ಮಾಡಿರೋದಕ್ಕೆ ಅದು ಹೋಲ್ ಕೊಟ್ಟಿರ್ತಾರಲ್ಲ, ಗ್ಯಾಪ್ ಕೊಟ್ಟಿರ್ತಾರೆ, ಆ ಗ್ಯಾಪ್ ಆಸೆ ಹಾಕ್ಬಿಟ್ಟಿದ್ದೆ ನಾನು ವಾಷಿಂಗ್ ಮಿಷಿನ್ಗೆ. ಮಧ್ಯದಲ್ಲಿ ಒಂದು ಕವರ್ಗೆ ಹೋಲ್ ಕೊಟ್ಟಿರ್ತಲ್ಲ, ಅಲ್ಲಾಸೆ ವೈರ್ಗಳನ್ನ ಎತ್ಕೊಬಿಟ್ಟಿದ್ದೆ ನಾನು, ಸ್ವಿಚ್ ವೈರ್. ಮತ್ತೀಗ ಆಫ್ ಮಾಡಿದ್ರೆ ಆಲ್ರೆಡಿ ಆನ್ ಮಾಡೋದು ತುಂಬ ಹೊತ್ತಾಗಿತ್ತು. ಮತ್ತೆ ರಿಟರ್ನ್ ತೊಗೊಳುತ್ತಲ್ಲ ಅಂತ ಅಂದ್ಬಿಟ್ಟು ಇರಲಿ ಲಾಸ್ಟಲ್ಲಿ ಎತ್ಕೊಳ್ಳೋಣ ಅದು ಮುಗಿದ್ಮೇಲೆ ಅಂತ ಬಿಟ್ಟೆ. ಅದಾದಮೇಲೆ ಫ್ರಿಜ್ ಹಿಂದೆಗಡೆ ಕೂಡ ಅವಾಗವಾಗ ಅಂದರೆ
ಒಂದು 15 ದಿನಕ್ಕೆ ಒಂದ್ಸಲ ಫ್ರಿಜ್ನ ಎಳ್ಕೊಂಡು ಗುಡ್ಸ್ಕೊತಾ ಇರ್ತೀನಿ. ಅಷ್ಟೇನು ಧೂಳಿರಲ್ಲ. ಅಂದರೆ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ನಾವು ಬೇರೆ ಕಡೆ ಎಲ್ಲ ಧೂಳು ಗುಡಿಸಿರ್ತೀವಲ್ಲ, ಸೊ ಧೂಳೆಲ್ಲ ಹೋಗಿ ಅದ್ರ ಅಡಿಲಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಅದನ್ನು ಕೂಡ ಎಳ್ಕೊಂಡು ಗುಡಿಸ್ಕೊಂಡೆ. ನಮ್ಮ ಏಮಂತ ಬಂದು ನಾಷ್ಟ ಮಾಡ್ತಾಯಿದ್ನಲ್ಲ, ಅವನ್ನ ಧೂಳು ಗುಡಿಸ್ತಾ ಇರೋದೇ ಧೂಳು ಎದಳುತ್ತೆ ಅಂತ ಅಂದ್ಬಿಟ್ಟು ಒಂದು ರೂಮ್ ಗುಡಿಸಿದ್ನಲ್ಲ, ಒಳಗೆ ಕೂತ್ಕೊಂಡು ಊಟ ಮಾಡು ಅಂತ ಅಂದ್ಬಿಟ್ಟು ಒಳಗಡೆ ಕುಂಡ್ರಿಸ್ದೆ. ಹುಡುಗರು ಕೂಡ ಅವನ ಜೊತೆನೇ ಹೋಗಿ ಊಟ ಮಾಡ್ತೀನಿ ಅಂತ ಕೂತ್ಕೊಂಡ್ರು. ನೀರು ಕೂಡ ಕೊಟ್ಬಿಟ್ಟು ಬಂದುಬಿಟ್ಟು ಬಾಗಿಲು ಹಾಕ್ಬಿಟ್ಟೆ. ಮತ್ತು ಈಚೆಗಡೆ ಎಲ್ಲ ಓಡಾಡ್ತಾರೆ. ನಮ್ಮ ಚಿರು ಸರಿ ಇಲ್ಲ ಮೊದಲೇ, ಹಾಗಾಗಿ ಅವ್ರನ್ನ ಬಿಟ್ಬಿಟ್ಟು ಬಂದು ಅದಾದಮೇಲೆ ನೋಡ್ತಾ ಇರ್ಬೋದು ಸೋಫಾ ಇದನ್ನೆಲ್ಲ ತೆಗಿತಾ ಇದ್ದೀನಿ. ಸಿಕ್ಕಾಬಟ್ಟೆ ಧೂಳಾಗಿರುತ್ತೆ ಮಾತ್ರ. ಎಷ್ಟು ಧೂಳು ನಮ್ಮ ಚಿನ್ನಿ ಕೊಡೋಗ್ತಾ ಇದ್ರೆ ಹೆಂಗೆ ಬರ್ತಾಯಿದೆ ನೋಡ್ತಾ ಇರ್ಬೋದು. ಅದಾದಮೇಲೆ ಈಚೆಗಡೆಯೇ ಒದ್ರೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ ಅವನ್ನ ಎತ್ತೆತ್ತು ಹಂಗೆ ಇಟ್ಕೊಂಡೆ ಅಷ್ಟೇ. ಮೇಲ್ಗಡೆ ಏನಾದ್ರು ಎಕ್ಸ್ಟ್ರಾ ಧೂಳು ಇರುತ್ತಲ್ಲ ರಫಾಗಿ, ಅದನ್ನ ಒದ್ರಿ ಎತ್ತೆತ್ತಿಟ್ಕೋತಾ ಇದ್ದೀನಿ. ಚಿನ್ನಿವೆಲ್ಲ ಮೇಲ್ಗಡೆ ಗುಡಿಸ್ಕೊಂಡ್ಲು. ಅದಾದಮೇಲೆ ಮರ್ತೇ ಬಿಟ್ಟಿದ್ದೆ ನಾನು ಫೋಟೋ ಎಲ್ಲ ತೆಗ್ದು ಧೂಳು ಆ ವಾಲ್ನೇ ಗುಡಿಸೋದೇ ಮರ್ತುಬಿಟ್ಟಿದ್ದೆ. ಹಾಗಾಗಿ ಈಗೆಲ್ಲ ಫೋಟೋಸ್ನ ತೆಗ್ಕೊಡ್ತಾ ಇದ್ದೆ. ನಮ್ಮ ಅಕ್ಕ ನಮ್ಮ ಚಿನ್ನಿ ಎಲ್ಲ ಗುಡ್ಸಾದ್ಮೇಲೆ ಅಕ್ಕ ಇನ್ನೊಂದು ಕೆಲಸ ಕೊಡ್ತಾ ಇದೆಯಲ್ಲ ನನಗೆ ಅಂತ ಅಂತಿದ್ಲು. ರೂಮ್ಗಳು ಅಡುಗೆ ಮನೆಯೆಲ್ಲ ಗುಡಿಸ್ಕೊಟ್ಟೆ. ನಮ್ಮ ಚಿನ್ನಿ ಹಾಲು ಗುಡಿಸ್ತಾ ಇದ್ಲು. ಹಾಗಾಗಿ ಅದೊಂದು ವಾಲ್ನ ಕೂಡ ಗುಡಿಸ್ಕೊಟ್ಟೆ ಧೂಳು ಹೊಡೆದು. ಅದಾದಮೇಲೆ ಅಡುಗೆ ಮನೆ ಶೆಲ್ಫ್ನೆಲ್ಲ ಒಂದು ಕಡೆ ಕ್ಲೀನಾಗಿ ಒಂದು ಕಡೆ ಸೈಡ್ನ ಒರೆಸ್ಕೊಂಡು ಅದಾದಮೇಲೆ ಒಂದು ಕಾಟನ್ ಬಟ್ಟೆನ ಹಾಸ್ಕೊತಾ ಇದ್ದೀನಿ. ಗಾಜಿನವೆಲ್ಲ ಸೋರ್ಲಿಕ್ಕಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದು ರವೆ ಉಂಡೆ ಬಾಕ್ಸ್ ತೆಗೆದ್ರು. ಅವ್ರು ತೆಗೆದ್ಮೇಲೆ ನಾವು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ, ಹಾಗೆ ಒಂದೊಂದು ರವೆ ಉಂಡೆನ ಎಲ್ಲರೂ ಒಂದೊಂದು ಕೂತ್ಕೊಂಡು ತಿಂತಾಯಿದ್ವಿ. ಅವ್ರ ಜೊತೆ ಕೂತ್ಕೊಂಡು ಹಾಗೆ ಮಾತಾಡಿಕೊಂಡು ರವೆ ಉಂಡೆ ತಿಂದಾದಮೇಲೆ ಬಂದು ಮತ್ತೆ ಸ್ಟಾರ್ಟ್ ಮಾಡಿದೆ ತೊಳೆಯೋದಕ್ಕೆ. ಗಾಜು ನಾವು ತೊಳೆದಾಗ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ನಿಜವಾಗ್ಲೂ. ಯೂಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು ಫಸ್ಟು. ಅದಾದಮೇಲೆ ಏನಿಲ್ಲ, ಆರಾಮಾಗಿ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಪಟ ಅಂತ ಚಿಕ್ಕವನ್ನ ತೊಳೆದು ಇಟ್ಕೊಬಿಡ್ತಾಯಿದ್ದೀನಿ. ಸಿಂಕ್ ಪಕ್ಕನೇ ಒಂದು ಕಿಚನ್ ಟವಲ್ನ ಇಟ್ಕೊಂಡಿದ್ದೀನಿ. ಆ ಕಿಚನ್ ಟವಲ್ ಮೇಲೆ ಫಸ್ಟ್ ತೊಳೆದು, ಅಂದರೆ ಜಾಸ್ತಿ ನೀರು ಸೋರುತ್ತಲ್ಲ ಅಲ್ಲಿ, ಆವಾಗ ಅದು ಎಷ್ಟಾಗುತ್ತೋ ಅಷ್ಟು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಇದು ಮಿಕ್ಕಿದ್ದು ಇಲ್ಲಿ ಸೋರ್ಲಿಕ್ಕಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಇಲ್ಲೂ ಒಂದು ಹಾಕ್ಕೊಂಡಿದ್ದೆ. ಹಾಗಾಗಿ ಒಂದು ಕಿಚನ್ ಟವಲ್ಗೆ ಫಸ್ಟು ಇಲ್ಲಿ ಸೋರ್ಲಿಕ್ಕೊಂಡು ಒಂದೊಂದು ಡಜನ್ ಏನೇನು ಒಂದೇ ಸೈಜ್ ಆಗಿರ್ತಾವಲ್ಲ ಅದನ್ನೆಲ್ಲ ಒಂದ್ಸಲ ತೊಳ್ಕೊಳ್ಳೋದು ಆ ಥರ ಮಾಡಿಕೊಂಡೆ. ಎಲ್ಲ ತೊಳೆದಾದ್ಮೇಲೆ ಇದು ಲುಂಗಿ ಇಟ್ಕೊಂಡಿದ್ದೀನಿ. ಈ ಲುಂಗಿ ಬಂದು ನಮ್ಮ ಮನೇಲಿ ಯಾರೂ ಉಟ್ಕೊಳ್ಳೋದಿಲ್ಲ, ಕಾಟನ್ ಲುಂಗಿ. ಆವಾಗಿಂದನೂ ನಮ್ಮ ಚಿರುಗೆ ಮತ್ತು ನಮ್ಮ ಬೆಳ್ಳಿಗೆ ಮೈ ಒರೆಸೋದಕ್ಕೆ ಆವಾಗ ಕಾಟನ್ ಬಟ್ಟೆಲಿ ಒರೆಸ್ಬೇಕಲ್ಲ ಮಕ್ಕಳಿಗೆ, ಆವಾಗ ಯೂಸ್ ಮಾಡ್ತಿದ್ದೆ ಈ ಥರ ಬಟ್ಟೆಗಳು. ಆ ಲುಂಗಿನ ತೊಗೊಂಡು ನಾನು ಈ ಥರ ಗಾಜಿನವೆಲ್ಲ ಒರೆಸ್ತಾ ಇದ್ದೀನಿ. ಕಾಟನಲ್ಲಿ ಒರೆಸಿದ್ರೆ ಕ್ಲೀನಾಗಿ ನೀರು ಕೂಡ ಅಬ್ಸರ್ವ್ ಆಗುತ್ತೆ. ಮತ್ತು ಒಂದೊಂದರಲ್ಲಿ ಈ ಥರ ದಾರದಂಗೆ ಬರುತ್ತಲ್ಲ, ಆ ಥರ ಏನೂ ಕಾಣಲ್ಲ, ಕ್ಲಿಯರಾಗಿ ಕಾಣಿಸುತ್ತೆ. ಒರೆಸ್ಕೊಂಡು ಇಟ್ಕೊಬಿಡ್ಬೋದು. ಅದಾದಮೇಲೆ ಮಧ್ಯಾಹ್ನದ ಊಟ ಕೂಡ ಮಾಡಿರಲಿಲ್ಲ. ಆಲ್ಮೋಸ್ಟ್ 3:30-4 ಗಂಟೆ ಆಗ್ತಾ ಬರ್ತಿತ್ತು. ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿರೋದ್ರಿಂದ ಟೀ ಕಾಯಿಸ್ಕೊಂಡು ಬ್ರೆಡ್ ತರಿಸ್ಕೊಂಡು ತಿಂದ್ವಿ. ಅದಾದಮೇಲೆ ಕಸ ಗುಡಿಸಿ ನೆಲ ಒರೆಸಿ ಆದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಫಸ್ಟು, ಅಂದರೆ ಹುಡುಗರನ್ನೆಲ್ಲ ಮನ್ಸ್ಬಿಟ್ಟಿದ್ದೆ ಸ್ನಾನ ಮಾಡಿಸಿ. ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಈಗ ಅಡುಗೆ ಮನೆ ಫಸ್ಟ್ ನನಗೆ ರೆಡಿ ಆಗಿಬಿಡ್ಬೇಕು. ಅದಕ್ಕಾಗಿ ಅಂದರೆ ಸಂಜೆ ಅಡುಗೆ ಮಾಡೋದಕ್ಕೂ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ. ಬಟ್ ನಾನು ಸ್ನಾನ ಮಾಡ್ಕೊಬಂದು ರೆಡಿ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ 5 ಗಂಟೆ ಆಗಿಬಿಟ್ಟಿತ್ತು. ಹಾಗಾಗಿ ಸಾಮಾನಾರು ಜೋಡಿಸಿಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇಟ್ಕೊತಾ ಇದ್ದೀನಿ. ಯಾಕೆಂದರೆ ನೀರು ಕೂಡ ಖಾಲಿ ಆಗಿತ್ತು, ನೀರು ಇರಲಿಲ್ಲ. ಅವ್ರು ನೀರು ಆನ್ ಮಾಡೋಕ್ಕೆ ಓನರೇ ಬರಬೇಕು. ಸೊ ಅವರು ನೀರು ಬೇರೆ ಹೊಡಿಯೋಕ್ಕೆ ಹೋಗಿರೋದ್ರಿಂದ ಬೇರೆ ಕಡೆ ಹೊಡಿಯೋಕ್ಕೆ ಹೋಗ್ತಾರೆ. ಹಾಗಾಗಿ ನೀರು ಆನ್ ಮಾಡೋಕ್ಕೆ ಯಾರೂ ಇರಲಿಲ್ಲ, ನಮಗೆ ಗೊತ್ತೂ ಇಲ್ಲ. ಹಾಗಾಗಿ ಫಸ್ಟು ಅಡುಗೆ ಮನೆ ಸಾಮಾನುಗಳೆಲ್ಲ ರೇಷನ್ ತರಿಸಿರೋದ್ರಿಂದ ಎಲ್ಲ ತುಂಬಿಟ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಅದೇ ಕೆಲಸ ಮಾಡ್ಕೊತಾ ಇದ್ದೀನಿ. ಪಾತ್ರೆ ಬೇಕಾದ್ರೆ ಅಮ್ಮ ಬಂದಮೇಲೆ ಅಮ್ಮ ನಾನು ಕೂತ್ಕೊಂಡು ತೊಳ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಪಾತ್ರೆ ತೊಳೆಯೋದಕ್ಕೆ ಆಗಲ್ಲ, ಎಲ್ಲ ಮೇಲೆ ತಗೊಂಡೋಗ್ಬಿಟ್ಟಿದ್ದೀನಿ. ಮಳೆ ಬರಂಗೆ ಬೇರೆ ಆಯಿತು, ನೀರು ನಿಂತೋಯ್ತು, ಕರೆಂಟ್ ಇರಲಿಲ್ಲ. ಈಗೂ ಒಂದು ಲೋಡ್ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ, ಬಟ್ ಕರೆಂಟ್ ಇಲ್ಲ. ಅರ್ಧ ಓಡ್ಬಿಟ್ಟು ನಿಂತಿದೆ. ಕರೆಂಟ್ ಬಂದಾಗ ಫುಲ್ ಆಗುತ್ತೆ. ಈಗ ಒಂದೆರಡು ಬಟ್ಟೆ ಕೈಲಿ ಒಗೆಯೋಕ್ಕಾದಷ್ಟು ಒಗೆದ್ಬಿಟ್ಟು ಬಂದು ಸ್ನಾನ ಮಾಡ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡಿಗೆ ಸ್ನಾನ ಮಾಡ್ಬಿಟ್ಟು ಆ ಥರ ಹೋಗಿದ್ದಾರೆ. ಮಧ್ಯಾಹ್ನ ಊಟನೇ ಮಾಡಿದ, ಎಲ್ಲ ಟೀ ಕಾಯಿಸ್ಕೊಂಡು ಬ್ರೆಡ್ ತರಿಸ್ಕೊಂಡು ತಿಂದ್ವಿ. ಈಗ ಸಾಮಾನುಗಳು ತುಂಬಿಟ್ಬಿಡೋಣ ಅಂತ ತುಂಬಿಡ್ತಾ ಇದ್ದೀನಿ. ಹಂಗಾಕ್ಬಿಟ್ಟು ಬಂದು ಬಟ್ಟೆನ ರಗ್ಗಳೆಲ್ಲ ಚಾಪೆ ರಗ್ಗು ಎಲ್ಲ ಒಗ್ದಾಕಿದೆ. ಸೊ ಅದನ್ನೆಲ್ಲ ತಗೊಬಂದು ಈಗ ಚಾಪೆ ಮಾತ್ರ ಒಗ್ದಾಕಿದೆ, ರಗ್ಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ಲ ಎಲ್ಲ ಒಣಗಿರೋನ ತಗೊಬಂದು ಈಗ ಹಾಕ್ಬಿಟ್ಟು ಹಾಸಿಗೆಗಳನ್ನೆಲ್ಲ ಈಚೆ ಹಾಕಿದೆ. ಒಂದೆರಡು ಬಡ್ದು ಎತ್ಕೋಬೇಕಿತ್ತು, ಬಟ್ ಬಿಸಿಲಲ್ಲಿ ಹಂಗೆ ಹಾಕ್ಬಿಟ್ಟು ಹಂಗೆ ಎತ್ಕೊಂಡು ಮಳೆ ಬರಂಗೆ ಬೇರೆ ಆಗೋಯ್ತು. ಒಂದೆರಡನೇ ಹಾಕ್ಬಿಟ್ಟು ಬೈಕ್ ಹಂಗೆ ಎತ್ತ ಹಾಕ್ಬಿಟ್ರು ಒಳಗೆ ಬಡಿಯೋಕ್ಕಾಗಲಿಲ್ಲ. ಕಡಲೆ ಬೀಜ ಎಷ್ಟು ಬರುತ್ತೆ.
ಇವತ್ತು ಇಂಥ ಕೆಲಸಗಳೆಲ್ಲ ಆಗಬೇಕು, ಇವತ್ತು ಮಾಡೇ ಮಾಡ್ತೀನಿ ಅಂತ ಯಾವತ್ತು ಅನ್ಕೋತೀವೋ ಅಂಥ ದಿನವೇ ಈ ಥರ ಏನಾರು ಒಂದು ಎಡವಟ್ಗಳಾಗ್ತಾ ಇರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಪಾತ್ರೆ ಎಲ್ಲ ತೊಳೆದಾಗ್ಬಿಡ್ತಿತ್ತು ನೀರಿದ್ದಿದ್ರೆ, ಕರೆಂಟ್ ಬೇರೆ ಹೋಗ್ತು, ವಾಷಿಂಗ್ ಮಿಷಿನಲ್ಲಿರೋ ಬಟ್ಟೆಗಳನ್ನ ಹಾಕಿದರೆ ಆ ಬಟ್ಟೆಗಳು ಒಣಗ್ತಿದ್ದೋ ಅಂತ. ಸೊ ಅದಾದಮೇಲೆ ಜಿಡಿ ಬೇರೆ ಬಂದುಬಿಡ್ತು. 2 ಬೆಡ್ನ ನನ್ನ ಹಸ್ಬೆಂಡ್ಗೆ ಬಲವಂತ ಮಾಡಿ ಎತ್ತಕ್ಕಾಗಲ್ಲ ಅಂತ ಅಂದರು. ನಮ್ಮ ಶಶಿನೂ ಅವರು ನಾನು ಎಲ್ಲ ಸೇರಿಸಿ ಎತ್ತಾಕಿದ್ವಿ. ಸೊ ಅದಾದಮೇಲೆ ಮಳೆ ಬಂದಾಗ ಮಾತ್ರ ಎಷ್ಟು ಕಷ್ಟ ಆಗೋಯ್ತು ಅಂತಂದರೆ ರಗ್ಗಳೆಲ್ಲ ಮೇಲೆ ಒಣಗಾಕಿದ್ದೆ. ರಗ್ಗಳೆಲ್ಲ ಕಂಪ್ಲೀಟಾಗಿ ಒಣಗಿದ್ದು, ಕಸ ಎಲ್ಲ ಗುಡ್ಸೋವರೆಗೂ ಎತ್ಕೊಬರೋದು ಬೇಡ ಅಂತ ಸುಮ್ಮನಿದ್ದೆ. ಹಾಗಾಗಿ ನಮ್ಮ ಶಶಿ ಇರೋದಕ್ಕೆ ಸರಿ ಹೋಯ್ತು. ನನ್ನ ಹಸ್ಬೆಂಡು ಶಶಿ ಇರೋದಕ್ಕೆ ಪಟ ಅಂತ ತಂದು ಹಳೆಗೆ ಹಾಕಿದ್ರು. ಬೋಂಡ ಕೊಡ್ಬೇಡ ಅಂತ ಕರೆಂಟ್ ಬೇರೆ ಹೋಗೋದೆ. ಒಂದು ಲೋಡ್ ವಾಷಿಂಗ್ ಮಿಷಿನ್ ಅಲ್ಲವೇ ಆಗ್ತೇ. ಇನ್ನೇನ್ ಮಾಡೋಣ? ಇಲ್ಲಿ ಕೆಳಗಡೆ ನೀರು ಖಾಲಿ ಆಗಿಲ್ಲ, ಮೇಲ್ಗಡೆ ಖಾಲಿ ಆಗವು ನೀರು. ಕೆಳಗಡೆ ಗೊತ್ತಾವೆ. ಬೆಳಿಗ್ಗೆ ಮಧ್ಯಾಹ್ನನೇ ನಿಂತೋಯ್ತು. ನನ್ನ ಹಸ್ಬೆಂಡು ಬಿಸಿ ಬಿಸಿ ಬಜ್ಜಿ ಬೋಂಡ ತಂದಿದ್ರು. ಬಜ್ಜಿ ಬೋಂಡ ತಿಂದ್ಕೊಂಡು ಟೀನ ಕಾಯಿಸ್ಕೊಂಡು ಕುಡಿದ್ವಿ. ನಮ್ಮಮ್ಮ ಬಂದಿತ್ತು ನಾನು ಅಷ್ಟೊತ್ತಿಗೆ. ಅದಾದಮೇಲೆ ವಾಷಿಂಗ್ ಮಿಷಿನಲ್ಲಿರೋ ಬಟ್ಟೆಗಳನ್ನೆಲ್ಲ ತೆಗ್ದು ಒಣಗಾಕ್ತೆ. ಕರೆಂಟ್ ಬಂದಮೇಲೆ ಯಾವಾಗ ವಾಷಿಂಗ್ ಮಿಷಿನ್ ಆಫ್ ಆಯಿತು ಆವಾಗ ತೆಗ್ದು ಒಣಗಾಕಿ, ಅದಾದಮೇಲೆ ಒಂದು 8 ಗಂಟೆಗೆ ನಾವು ಕರೆಂಟ್ ಬಂದಿದ್ದು. ಸೊ ಬಂದಿಷ್ಟೆಲ್ಲ ಪಾತ್ರೆ ತೊಳೆದಿಟ್ಬಿಟ್ಟು ಅದಾದಮೇಲೆ ಅನ್ನಕ್ಕೆ ಹೋಗಿ ಇಟ್ಬಿಟ್ಟು ಬಂದೆ. ಸೊ ಇಟ್ಬಿಟ್ಟು ಬಂದಮೇಲೆ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು, ನನ್ನ ಹಸ್ಬೆಂಡಿಗೆ ಚಟ್ನಿ ಅಂದರೆ ಇಷ್ಟ. ಸೊ ನೋಡಿ ಇಷ್ಟು ಪಾತ್ರೆ ಇದೇನು, ಇಷ್ಟು ತೊಳಿಬೇಕು, ನಾನು ತೊಳಿತಾ ಇರ್ತೀನಿ, ನೀನು ಅಡುಗೆ ಮಾಡಿಬಿಟ್ಟು ಊಟ ಕೊಟ್ಬಿಟ್ಟು ಬಂದುಬಿಡು ಅಂತ ಅಂದರು. ಅದಕ್ಕೆ ಮಧ್ಯಾಹ್ನ ಊಟ ಮಾಡಿರಲಿಲ್ವಲ್ಲ, ಹಾಗಾಗಿ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿತ್ತು. ಅದಕ್ಕೆ ಹೋಗ್ಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಬಂದಿದ್ದೆ. ಜಾರ್ ತೊಗೊಂಡೋಗೋದೇ ಮರ್ತ್ಬಿಟ್ಟು ಅದಕ್ಕೆ ಮತ್ತೆ ಮೇಕ್ ಬಂದು ಈಗ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಈಗ ಚಟ್ನಿ ಮಾಡ್ತಾನೆ. ನನ್ನ ಹಸ್ಬೆಂಡಿಗೆ ಆವಾಗಲೇ ಹೇಳ್ದಂಗೆ ಚಟ್ನಿ ಅಂದರೆ ತುಂಬಾ ಇಷ್ಟ. ಮತ್ತು ಯಾವಾಗ ಮಾಡಿಕೊಟ್ರು ಏನು ಅನ್ನಲ್ಲ, ಚಟ್ನಿ ಅನ್ನ ತಿನ್ನಬೇಕಾ ಅಂತ ಅನ್ನೋದೇ ಇಲ್ಲ. ಚಟ್ನಿಯನ್ನು ಅವ್ರಿಗೊಂಥರ ಫೇವ್ರೇಟ್. ನೋಡ್ದ ನಾನು ಬೆಳ್ಳಿ ಹೇಳ್ತಾಯಿದ್ದೀನಿ, ಇಷ್ಟ ತಿನ್ಕೋತಾರೆ. ನನಗೆ ಇದೊಂಥರ ಖುಷಿ. ಏನಾರು ಅಡುಗೆ ಮಾಡಬೇಕು, ಏನು ಮಾಡೋದು ಅಂತಂದಾಗ ಚಟ್ನಿಯನ್ನು ಮಾಡಿಕೊಟ್ಬಿಟ್ರೆ ಮಾತ್ರ ಆರಾಮಾಗಿ ತಿನ್ಕೋತಾರೆ. ಸೊ ಹಾಗಾಗಿ ಇವತ್ತು ಚಟ್ನಿಯನ್ನು ಮಾಡ್ಕೊತಾನೆ. ಹೇಳ್ಬೇಕು ಅಂತಂದರೆ ಅವರು ಚಟ್ನಿ ಅನ್ನ ಮಾಡು ಅಂತ ಹೇಳೋಣ ಅಂದ್ಕೊಂಡೇ ಬಂದೆ, ನೀನು ಅದನ್ನೇ ಮಾಡ್ತಾಯಿದ್ದೀಯ ಅಂತ ಅಂದರು. ಸೊ ಹಾಗಾಗಿ ಪಟ ಅಂತ ಮಾಡಿದೆ. ಹೊಟ್ಟೆ ಬೇರೆ ಮಧ್ಯಾಹ್ನದಿಂದ ಊಟ ಮಾಡಿರಲಿಲ್ಲ. ಆ ಹುಡುಗರಿಗೂ ಬೇರೆ ಹೊಟ್ಟೆ ಹಸಿತಾಯಿತ್ತು. ಆಲ್ಮೋಸ್ಟ್ 9:45 ಆಗಿಬಿಟ್ಟಿತ್ತು. ಹಾಗಾಗಿ ಊಟ ಕೊಟ್ಬಿಟ್ಟೆ. ಊಟ ಮಾಡ್ಕೊಬಿಟ್ರು. ಆಗಿದ ತಕ್ಷಣವೇ ಅಲ್ಲೇ ಕೊಟ್ಟೆ ಬಿಸಿ ಬಿಸಿ. ಫೈನಲಿ ಎಲ್ಲ ಕ್ಲೀನಿಂಗ್ ಆಗಿದೆ. ಪಾತ್ರೆ ತೊಳೆದಾಗಿದೆ. ತೊಳೆದು ಒರೆಸಿ ತಂದಿಟ್ಟಿರೋದು. ಟೈಮ್ ಬಂದು ಇನ್ನು 10 ನಿಮಿಷ, ಇನ್ನು 10 ನಿಮಿಷ ಇರೋದು 12 ಗಂಟೆಗೆ. ಈಗೆಲ್ಲ ತೊಳೆದು ಒರೆಸಿ ತಂದು ಇಟ್ಟು ಈಗ ಮನೆ ಕೆಳಗೆ ಹೋಗ್ತಾಯಿದ್ವಿ. ನಮ್ಮ ಚಿನ್ನಿನೂ ಮನೆಗೆ ಕೆಳಗಡೆ ಹೋಗಿದ್ದಾಳೆ, ಬರ್ತಾಳೆ. ಇದು ಕಸ, ಅದು ಡಸ್ಟ್ಬಿನ್ನು ಒಣಗಲಿ ಅಂತ ನಾವೇ ಬಿಟ್ಟು ಬಂದಿದ್ದು. ಇದು ಸೋಪಿಂದು ಎತ್ಕೊಂಡು ಬಿಟ್ರೆ ಏನು ಮಾಡೋದು ಹೇಳು. ಒಳಗೆ ಇವಿಷ್ಟು ಅಲ್ಲಿ ಹೇಳು. ಓಕೆ ನಾನು ಓಡೋಗ್ಬೇಕೆ ಅಲ್ಲಿಕ್ಬೇಕಾ? ಡಸ್ಟ್ಬಿನ್ನು ಇಲ್ಲೇ ಇಡು. ಇನ್ನೇನು ಕಿತ್ತಾಕೋದೇನೋ ಜೋಕಾಗಿ ಕಿತ್ತಾಕ್ಬಿಟ್ಟು ಎಲ್ಲ ನಾವು ಪೋಣ್ಸಕ್ಕಾಯ್ತಾ ಇಲ್ಲ. ನೋಡಿ ನಮ್ಮ ಅಕ್ಕ 2 ಶೀಟ್ ಮುಗಿಸ್ತು. ನಾನು ಇನ್ನೂ ಇಲ್ಲೇ ಇದ್ದೀನಿ, ಇನ್ನೂ ಹಾಕ್ಬೇಕು. ಹಂಗೇನು ಹಾಕೋಕ್ಕಿರ್ತಲ್ಲ. ದೊಡ್ಡಮ್ಮ ನೋವು ತಿತ್ತವ, ಈ ದೊಡ್ಡಮ್ಮ ನೋವು ಹಾಕ್ಬೇಕು. ನೀನು ಕೆಲಸ ಮಾಡ್ಬಿಟ್ಟು ಗೇಮ್ ಆಡ್ತೀವಿ, ಬೇಗ ಕೆಲಸ ಮಾಡಿಬಿಟ್ಟು ಅಂತ ಹೇಳ್ತೆ ನಮ್ಮ ಅಕ್ಕ. ಇಲ್ಲಿ ರಾತ್ರಿ ಟೈಮ್ ಎಷ್ಟು ನೋಡಿ, ಟೈಮು 12:15. ಅದು ಆಲೇ ತೋರ್ಸಾಯ್ತು ನಾನು. 12:15 ಆಗದೆ ನೋಡಿ. ಇಲ್ಲಿ ಎಷ್ಟು ಹಾಕ್ಬೇಕಂತ. ಓಯ್ ಅವು ಮುಚ್ಕೊಂಡಿಡು, ಅವೆಲ್ಲ ಹಾಕಲ್ಲ ಕಣ. ಎಷ್ಟು ಮಾಡಿ ಬೇಗ ಬೇಗ ಹಾಕು. ಮೆಟ್ಸಮ್ ಈಸಿಯರ್ ಪದ್ದಮ್ಮ ಅಲ್ಲಿ ಇವರೆಲ್ಲ ಇಲ್ಲಿ ಮನಗಿದೆ. ಮಧ್ಯರಾತ್ರಿಲಿ ಹಾಕೋ ಕೂತಿದ್ದೀವಿ ಇದನ್ನ. ಯಾಕೆ ಅಂತಂದರೆ ನಮ್ಮ ರೂಮಲ್ಲಿ ಬೆಳಕು ಜಾಸ್ತಿ ಇರೋದ್ರಿಂದ ಸಿಕ್ಕಾಬಟ್ಟೆ ಬೆಳಕು ಬರುತ್ತಲ್ಲ, ಬೆಳಿಗ್ಗೆ ಬೇಗ ಎಚ್ಚರಿಕೆ ಆಗಬಾರ್ದು. ನಾಳೆ ಸಂಡೇ ಅಲ್ವಾ, ಮನೆ ಕೂಡ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಹಾಕೋತಾ ಇದ್ವಿ. ನಾಳೆ ಬೆಳಿಗ್ಗೆ ಆದರೆ ನಮ್ಮ ಚಿನ್ನಿ ಕೂಡ ಊರಿಗೆ ಹೊರಡ್ತಾ ಇದ್ದಾಳೆ. ಆ ವ್ಲಾಗು ನೆಕ್ಸ್ಟ್ ಹಾಕ್ತೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ.